ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವ್ಲಾಗ್ನಲ್ಲಿ ನಿಮಗೆ ಒಂದು ಪವರ್ಫುಲ್ ಪವರ್ ಬ್ಯಾಂಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಒಂದು ವ್ಲಾಗಲ್ಲಿ ನಾನು ಯಾವುದೇ ರೀತಿ ಟೆಕ್ನಿಕಲ್ ರಿವ್ಯೂ ಮಾಡಲ್ಲ. ನಾನು ಬರೀ ಟ್ರಾವೆಲ್ ಪರ್ಸ್ಪೆಕ್ಟಿವಲ್ಲಿ ಏನೇನು ಅಡ್ವಾಂಟೇಜ್ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ಹೇಳ್ತೀನಿ. ನಾನು ಯೂಶಲಿ ರೋಡ್ ಟ್ರಿಪ್ ಮಾಡ್ತಾನೆ ಇರ್ತೀನಿ. ಈ ರೋಡ್ ಟ್ರಿಪ್ ಮಾಡಬೇಕಾದ್ರೆ ನನ್ನ ಜೊತೆಗೆ ಟೆಂಟನ್ನು ತೊಗೊಂಡೋಗಿರ್ತೀನಿ. ಬಟ್ ಟೆಂಟನ್ನು ತೊಗೊಂಡೋದಾಗ ಯಾವತ್ತೂ ನಾನು ಕ್ಯಾಂಪಿಂಗ್ ಮಾಡೇ ಇಲ್ಲ. ರೀಸನ್ ಏನಂದರೆ, ಕ್ಯಾಂಪಿಂಗ್ ಮಾಡಿದಾಗ ನಮಗೆ ಪವರ್ ಬೇಕಾಗತ್ತೆ. ಕಾರಣ ಏನಂದರೆ, ನಮ್ಮ ಕ್ಯಾಮ್ರಾ ಆಗಿರಲಿ, ನಮ್ಮ ಮೊಬೈಲ್ ಫೋನ್ ಆಗಿರಲಿ, ಡ್ರೋನ್ ಆಗಿರಲಿ, ನಮ್ಮ ಲ್ಯಾಪ್ಟಾಪ್ ಆಗಿರಲಿ, ಇದಕ್ಕೆಲ್ಲನೂ ಚಾರ್ಜ್ ಮಾಡಬೇಕು ಅಂದರೆ ನಿಮಗೆ ಪವರ್ ಬೇಕಾಗತ್ತೆ, ಪವರ್ ಸಪ್ಲೈ ಬೇಕಾಗತ್ತೆ. ಸೊ ಕ್ಯಾಂಪಿಂಗ್ ಮಾಡಿದಾಗ ನಿಮಗೆ ಪವರ್ ಎಲ್ಲೂ ಸಿಗಲ್ಲ. ನಾನು ಈ ಒಂದು ಪ್ರಾಬ್ಲಮ್ನಿಂದ ಹೇಗೆ ಓವರ್ಕಮ್ ಮಾಡಬೇಕು ಅಂದ್ಬಿಟ್ಟು ಆನ್ಲೈನಲ್ಲಿ ರಿಸರ್ಚ್ ಮಾಡಬೇಕಾದ್ರೆ ನನಗೆ ಈ ಒಂದು ಪವರ್ ಬ್ಯಾಂಕ್ ಸಿಕ್ತು. ಈ ಒಂದು ಪವರ್ ಬ್ಯಾಂಕ್ ಬಂದುಬಿಟ್ಟು ಕೂಲ್ನಟ್ ಕಂಪ್ನಿ ಅವ್ರದ್ದು. ಇದು ಬಂದುಬಿಟ್ಟು 96,000 mAh ಕೆಪಾಸಿಟಿ ಇದೆ. ಇದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್. 96,000 mAh ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಸ್ಮಾಲ್ ಕೆಪಾಸಿಟಿ ಅಲ್ಲ. ಆಲ್ಮೋಸ್ಟ್ ನಿಯರ್ಲಿ 1 lakh mAh ಅಂತಂದರೆ ನಿಮಗೆ ಒಂದು 10 watt ಬಲ್ಬನ್ನ ನೀವು 55 to 60 hours ನೀವು ಲಿಟ್ ಮಾಡ್ಬೋದು. ಅಷ್ಟು ಪವರ್ ಇದರಲ್ಲಿದೆ. ಇದನ್ನು ಪವರ್ ಬ್ಯಾಂಕನ್ನು ಬದಲು ಒಂದು ಮಿನಿ ಪವರ್ ಸ್ಟೇಷನ್ ಅಂತಲೇ ಅನ್ಬೋದು. ಹಾಗಿದ್ದರೆ ಬನ್ನಿ ಈ ಪವರ್ ಬ್ಯಾಂಕ್ ಹೇಗಿದೆ ನೋಡೋಣ. ನಿಮಗೆ ಹೊರಗಡೆ ಈ ಥರ ಇರುತ್ತೆ. ಒಳಗಡೆ ನಿಮಗೆ 2 ಪಾರ್ಟಿಷನ್ ಕೊಟ್ಟಿರ್ತಾರೆ. ಇನ್ನು ಒಂದು ಪಾರ್ಟಿಷನಲ್ಲಿ ನಿಮಗೆ ಚಾರ್ಜರ್ ಕೊಟ್ಟಿದ್ದಾರೆ, ನಿಮ್ಮ ಪವರ್ ಬ್ಯಾಂಕ್ನ ಚಾರ್ಜ್ ಮಾಡ್ಕೊಳ್ಳಿಕ್ಕೆ. ಪವರ್ ಡಿಸ್ಚಾರ್ಜ್ ಮಾಡಲಿಕ್ಕೆ 2 12 volt ಸಿಗರೇಟ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಇನ್ನು ನಿಮಗೆ 3 year ವಾರಂಟಿ ಕಾರ್ಡ್ ಇದೆ ಇದರಲ್ಲಿ. ಇದು ನಿಮಗೆ 6 months ಎಕ್ಸ್ಟೆಂಡೆಡ್ ವಾರಂಟಿ. ಇದು ಹೇಗೆ ಬರುತ್ತೆ ಅಂದರೆ, ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ರೆ ಅಲ್ಲಿ ಹೋಗ್ಬಿಟ್ಟು ರಿವ್ಯೂ ಮಾಡಿಬಿಟ್ಟು ಅವ್ರಿಗೆ ಫೀಡ್ಬ್ಯಾಕ್ ಕೊಟ್ಟು ಅದೊಂದು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿರೋ ನಂಬರ್ಗೆ ನೀವು ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ಆಗ ಅವರು ನಿಮಗೆ 6 months ವಾರಂಟಿ ಕೊಡ್ತಾರೆ. ಒಂದು ಯೂಸರ್ ಮ್ಯಾನ್ಯುಯಲ್ ಇದೆ. ಇನ್ನೊಂದು ನಿಮಗೆ ವೆಲ್ಕಮ್ ನೋಟ್ ಕೊಟ್ಟಿದ್ದಾರೆ ಕೂಲ್ನಟ್ ಕಂಪ್ನಿ ಕಡೆಯಿಂದ. ಇದೇ 96,000 mAh ಪವರ್ ಬ್ಯಾಂಕ್. ನಿಮಗೆ 2 12 volt ಸಿಗರೇಟ್ ಸಾಕೆಟ್ ಕೊಟ್ಟಿರ್ತಾರೆ. ಆಗಲೇ ತೋರಿಸ್ದಂಗೆ 2 ಅಡಾಪ್ಟ್ರಲ್ಲಿ ನೀವು ಇದನ್ನು ಪವರ್ನ ಡಿಸ್ಚಾರ್ಜ್ ಮಾಡ್ಬೋದು. ಇದ್ರ ಜೊತೆಗೆ ನಿಮಗೆ 2 USB ಪೋರ್ಟ್ ಕೊಟ್ಟಿರ್ತಾರೆ. ನೀವು ಇದರಿಂದನೂ ಪವರ್ ಡಿಸ್ಚಾರ್ಜ್ ಮಾಡ್ಬೋದು. ಅದಲ್ಲದೆ ನಿಮಗೆ ಒಂದು C ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ. ಇದರಿಂದನೂ ನೀವು ಪವರ್ ಡಿಸ್ಚಾರ್ಜ್ ಮಾಡ್ಬೋದು. ಇದು ನಿಮಗೆ ಪವರ್ ಬ್ಯಾಂಕ್ ಚಾರ್ಜ್ ಮಾಡಲಿಕ್ಕೆ ಪೋರ್ಟ್. ಇದು ನಿಮಗೆ ಪವರ್ ಬಟನ್ ಒತ್ತಿದ ತಕ್ಷಣ ನಿಮಗೆ ಇದರಲ್ಲಿ ಎಷ್ಟು ಪವರ್ ಇದೆ, ಎಷ್ಟು ಬ್ಯಾಟ್ರಿ ಇದರೊಳಗಡೆ ಇನ್ನೂ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಪವರ್ ಬಟನ್ ನೀವು 2 ಸರಿ ಟ್ಯಾಪ್ ಮಾಡಿದ್ರೆ ನಿಮಗೆ ಎಮರ್ಜೆನ್ಸಿ ಲೈಟ್ ಆನ್ ಆಗುತ್ತೆ. ಮತ್ತೆ 2 ಸರಿ ಟ್ಯಾಪ್ ಮಾಡಿದ್ರೆ ಆಫ್ ಆಗುತ್ತೆ. ಇದೇ ಪವರ್ ಬಟನ್ನ ನೀವು 4 ಸೆಕೆಂಡ್ ಒತ್ತಿಟ್ಕೊಂಡ್ರೆ ನಿಮಗೆ ಟಾರ್ಚ್ ಆನ್ ಆಗುತ್ತೆ. ಮತ್ತೆ 4 ಸೆಕೆಂಡ್ ಒತ್ತಿಟ್ಕೊಂಡ್ರೆ ಆಫ್ ಆಗುತ್ತೆ. ಈಸಿ ಟು ಕ್ಯಾರಿ. ಸೊ ಎಲ್ಲಿ ಬೇಕಾದ್ರೂ ನೀವು ಎತ್ಕೊಂಡು ಹೋಗ್ಬೋದು. ಅದಾದಮೇಲೆ ಇದ್ರ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾನು ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋದಾಗ ಇದನ್ನು ಕ್ಯಾರಿ ಮಾಡಿದ್ದೆ, ಟೆಸ್ಟ್ ಮಾಡೋಣ ಅಂದ್ಬಿಟ್ಟು. ಅಲ್ಲಿ ನಾನು ನನ್ನ ಜೊತೆಗೆ ಒಂದು ಏರ್ ಮ್ಯಾಟ್ರಸ್ನ ತೊಗೊಂಡೋಗಿದ್ದೆ, ಏರ್ ಪಿಲ್ಲೋಸ್ನ ತೊಗೊಂಡೋಗಿದ್ದೆ, ಜೊತೆಗೆ ಒಂದು ಏರ್ ಇನ್ಫ್ಲೇಟರ್ ಪಂಪ್ನ ತೊಗೊಂಡೋಗಿದ್ದೆ. ಅಲ್ಲಿ ಹೋದಾಗ ಸುಮಾರು ನಾವು 11 ಜನ ಇದ್ವಿ. ಈ 11 ಜನಕ್ಕೂ ಮೊಬೈಲ್ ಫೋನ್ ಚಾರ್ಜ್ ಆಗಿ, ಜೊತೆಗೆ ನಮ್ಮ ಕ್ಯಾಮ್ರಾಗಳನ್ನೆಲ್ಲ ಚಾರ್ಜ್ ಮಾಡಿಕೊಂಡು, ಅಲ್ಲಿ ಕ್ಯಾಂಪಿಂಗಿಗೆ ಏನೇನು ಬಲ್ಬ್ಸ್ ಇತ್ತೋ ಅದನ್ನು ನಾವು ಯೂಸ್ ಮಾಡಿಕೊಂಡು, ಜೊತೆಗೆ ಆ ಏರ್ ಮ್ಯಾಟ್ರಸ್ಗೆ ಏರ್ ಇನ್ಫ್ಲೇಟರ್ ಪಂಪನ್ನು ಇದರಿಂದನೇ ಆಪ್ರೇಟ್ ಮಾಡಿದ್ದು. ಸೊ ಏರ್ ಇನ್ಫ್ಲೇಟ್ ಮಾಡಿದ್ದು ಒಂದು ರೀತಿ ದಿಸ್ ಇಸ್ ಕೈಂಡ್ ಆಫ್ ಆಲ್ ರೌಂಡ್ ಪರ್ಫಾರ್ಮರ್. ನಿಮಗೆ 150 ವ್ಯಾಟ್ ಒಳಗಡೆ ಯಾವುದ್ಯಾವುದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಸಪೋಸ್ TV, ಪ್ರೊಜೆಕ್ಟರ್ ಏನೇ ಆಗಿರಲಿ, ಸೊ ಇದನ್ನು ನೀವು ಆರಾಮಾಗಿ ಅದಕ್ಕೆ ಪವರ್ ಸಪ್ಲೈ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು. ಟ್ರಾವೆಲ್ ಮಾಡಬೇಕಾದ್ರೆ
ಪವರ್ ನೀಡ್ ಏನಿರುತ್ತೋ ನಿಮಗೆ ಇದು 100% ನಿಮಗೆ ಸ್ಯಾಟಿಸ್ಫೈ ಮಾಡುತ್ತೆ. ನಿಮಗೆ ಯಾವುದೇ ರೀತಿ ಪವರ್ ಶಾರ್ಟೇಜ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇಟ್ ಹ್ಯಾಸ್ 96,000 mAh ಕೆಪಾಸಿಟಿ. ನೀವು ಇಲ್ಲಿ ತನಕ ಈ ವ್ಲಾಗ್ನ ನೋಡಿದ್ದಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ.